5ನೇ ತರಗತಿ 2ನೇ ಸಂಕಲನಾತ್ಮಕ ಪರೀಕ್ಷೆಯ ನೀಲನಕ್ಷೆ, ಉದ್ದಿಷ್ಟವಾರು ಅಂಕಗಳ ಹಂಚಿಕೆ, ಪ್ರಶ್ನೆಗಳ ವಿಶ್ಲೇಷಣೆ, ಘಟಕವಾರು ಹಂಚಿಕೆ ಮತ್ತು ಪ್ರಶ್ನೆ ವಿಶ್ಲೇಷಣೆಯ ಬಗ್ಗೆ ನಾವು ಈ ಅವಧಿಯಲ್ಲಿ ನೋಡೋಣ. ಉದ್ದಿಷ್ಟವಾರು ಅಂಕಗಳ ಹಂಚಿಕೆ: ಜ್ಞಾನ 5 ಪ್ರಶ್ನೆ 10 ಅಂಕ, ಗ್ರಹಿಕೆ 13 ಪ್ರಶ್ನೆ 14 ಅಂಕ, ಅನ್ವಯ 5 ಪ್ರಶ್ನೆ 12 ಅಂಕ, ಕೌಶಲ 1 ಪ್ರಶ್ನೆ 4 ಅಂಕ. ಕಠಿಣತೆಯ ಮಟ್ಟವನ್ನು ಆಧರಿಸಿ ಶೇಕಡಾವಾರು ಅಂಕಗಳ ಹಂಚಿಕೆ: ಸುಲಭ 12 ಪ್ರಶ್ನೆ 12 ಅಂಕ, ಸಾಧಾರಣ 10 ಪ್ರಶ್ನೆ 20 ಅಂಕ, ಕಠಿಣ 2 ಪ್ರಶ್ನೆ 8 ಅಂಕ, ಒಟ್ಟು 24 ಪ್ರಶ್ನೆ 40 ಅಂಕ. ಪ್ರಶ್ನೆಯ ಸ್ವರೂಪ ಆಧರಿಸಿ ವಸ್ತುನಿಷ್ಠ ಕಿರುಉತ್ತರ ವಿವರಣೆ: ಒಟ್ಟು 24 ಪ್ರಶ್ನೆ 40 ಅಂಕ 100%. ಘಟಕವಾರು ಅಂಕಗಳ ಹಂಚಿಕೆ: ಕ್ರಮ ಸಂಖ್ಯೆ, ಘಟಕದ ಹೆಸರು, ಪ್ರಶ್ನೆಗಳ ಸಂಖ್ಯೆ, ಅಂಕ, ಶೇಕಡ. ಒಟ್ಟು 10 ಘಟಕಗಳಿದೆ. ಪ್ರಶ್ನೆಗಳ ಸಂಖ್ಯೆ 24 ಇದೆ. ಒಟ್ಟು ಅಂಕಗಳು 40. ಒಟ್ಟು ಶೇಕಡ 100ರಷ್ಟು. ಇಲ್ಲಿ ಎಲ್ಲ ಘಟಕಗಳಿಗೆ ಅಂಕಗಳನ್ನು ಹಂಚಲಾಗಿದೆ. ನೀಲನಕ್ಷೆ ತಯಾರಿಸುವುದು ಏಕೆ? ಘಟಕದ ಹೆಸರು ಮತ್ತು ಉದ್ದಿಷ್ಟಗಳನ್ನ ಬರೆದುಕೊಳ್ಬೇಕು. ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ. ಎಲ್ಲ ಘಟಕಗಳಿಗೆ ಜ್ಞಾನವಾರು, ವಸ್ತುನಿಷ್ಠ, ಕಿರು ಉತ್ತರ, ವಿವರಣ ಹೀಗೆ ಪ್ರಶ್ನೆಗಳನ್ನು ಹಂಚ್ತಾ ಹೋಗಬೇಕು ಅಂಕವಾರು. ಉದಾಹರಣೆ, ಇಲ್ಲಿ ಘಟಕದ ಹೆಸರು ಗುಣಾಕಾರ. ಇಲ್ಲಿ ನೋಡಿ, ವಸ್ತುನಿಷ್ಠ ಪ್ರಶ್ನೆಗೆ 1 ಅಂಕದ ಒಂದು ಪ್ರಶ್ನೆ ಕೇಳಿದ್ದಾರೆ. ಕಿರು ಉತ್ತರದ್ದು 1 ಪ್ರಶ್ನೆ 2 ಅಂಕದ್ದು. ಒಟ್ಟು ಪ್ರಶ್ನೆಗಳು ಈ ಘಟಕದಲ್ಲಿ 2 ಪ್ರಶ್ನೆಗಳು 3 ಅಂಕದ್ದು ಕೇಳಿದ್ದಾರೆ. ಹೀಗೆ ಘಟಕವಾರು ಎಲ್ಲ ಘಟಕಗಳಲ್ಲಿ ಪ್ರಶ್ನೆಗಳನ್ನ ವಿಂಗಡಿಸಲಾಗಿದೆ. ಒಟ್ಟು 24 ಪ್ರಶ್ನೆಗಳನ್ನು ಕೇಳಿದ್ದಾರೆ. 40 ಅಂಕಗಳಿಗೆ ಈ ನೀಲನಕ್ಷೆಯನ್ನು ತಯಾರು ಮಾಡಲಾಗಿದೆ. ನೀಲನಕ್ಷೆ ಆದ ನಂತರ ಪ್ರಶ್ನೆ ಪತ್ರಿಕೆಯನ್ನು ನಾವು ತಯಾರು ಮಾಡಬೇಕು. ಇಲ್ಲಿ ವಿದ್ಯಾರ್ಥಿ ಹೆಸರು, ತರಗತಿ, ವಿಷಯ ಗಣಿತ, ಅಂಕಗಳು 40. ಮೊದಲನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಲಾದ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ಒಂದು ಪ್ರಶ್ನೆಗೆ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ಮಕ್ಕಳು ಆರಿಸಿ ಬರೀಬೇಕು. ಮೊದಲನೇ ಪ್ರಶ್ನೆ, ಒಂದು ನೋಟ್ ಪುಸ್ತಕದ ಬೆಲೆ 16. ಅಂತಹ 8 ಪುಸ್ತಕಗಳ ಬೆಲೆ ಎಷ್ಟು? ಎರಡನೇ ಪ್ರಶ್ನೆ, 36 ರೂಪಾಯಿಯನ್ನು ಪೈಸೆಯಲ್ಲಿ ಸೂಚಿಸಿದಾಗ ಎ 360, ಬಿ 3600, ಸಿ 32, ಡಿ 036. ಮೂರನೇ ಪ್ರಶ್ನೆ, 7 ಕಿಲೋಗ್ರಾಂ ಎಷ್ಟು ಗ್ರಾಂಗಳಿಗೆ ಸಮ? ಎ 700, ಬಿ 007, ಸಿ 70, ಡಿ 7000. 4, 5:30 PM ಇದನ್ನು ರೈಲಿನ ವೇಳೆಯಲ್ಲಿ ತಿಳಿಸಿದಾಗ ಎ 3:30, ಬಿ 5, ಸಿ 17:50, ಡಿ 17:30. ಐದನೇ ಪ್ರಶ್ನೆ, ಕೆಳಗಿನ ಆಕೃತಿಗಳಲ್ಲಿ ಸಮಮಿತಿ ಹೊಂದಿಲ್ಲದ ಆಕೃತಿ. ಇಲ್ಲಿ ಆಕೃತಿಗಳನ್ನ ಕೊಟ್ಟಿದ್ದಾರೆ, ಆಯ್ಕೆ ಮಾಡಬೇಕಾಗುತ್ತೆ. ಆರನೇ ಪ್ರಶ್ನೆ, 3, 6, 10 ಡ್ಯಾಶ್ ಮುಂದಿನ ತ್ರಿಭುಜ ಸಂಖ್ಯೆ ಯಾವುದು? ಏಳನೇ ಪ್ರಶ್ನೆ, ಇವುಗಳಲ್ಲಿ ಯಾವ ಆಕೃತಿ ಹೆಂಚಿನ ಜೋಡಣೆಗೆ ಸೂಕ್ತವಲ್ಲ? ಇಲ್ಲಿ ಆಕೃತಿಗಳನ್ನು ಕೊಟ್ಟಿದ್ದಾರೆ, ನೀವು ಆಯ್ಕೆ ಮಾಡಬೇಕಾಗುತ್ತೆ. ಬಿಟ್ಟ ಸ್ಥಳ ತುಂಬಿ. ಗುಣಾಕಾರದ ವಿರುದ್ಧ ಕ್ರಿಯೆ ಡ್ಯಾಶ್. ಎರಡನೇ ಪ್ರಶ್ನೆ, 3469 1000ದ ಸ್ಥಾನಕ್ಕೆ ಅಂದಾಜಿಸಿದಾಗ ಡ್ಯಾಶ್. ಮೂರನೇ ಪ್ರಶ್ನೆ, 0.3 ಅನ್ನು ಭಿನ್ನರಾಶಿಯಲ್ಲಿ ಬರೆದಾಗ ಡ್ಯಾಶ್. ನಾಲ್ಕನೇ ಪ್ರಶ್ನೆ, ಸಿಲಿಂಡರ್ನಲ್ಲಿರುವ ಮುಖಗಳ ಸಂಖ್ಯೆ ಡ್ಯಾಶ್. ಐದನೇ ಪ್ರಶ್ನೆ, 0.17 ಅನ್ನು ಪದಗಳಲ್ಲಿ ಬರೆದಾಗ. ಮೂರನೇ ಮೇನಲ್ಲಿ ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸು. 4. 1. ಒಬ್ಬ ರೈತನು 23 ಕ್ವಿಂಟಾಲ್ ಗೋಧಿಯನ್ನು ಬೆಳೆಯುತ್ತಾನೆ. ಅವನು ಪ್ರತಿ ಕ್ವಿಂಟಾಲ್ ಗೋಧಿಯನ್ನು ರೂ. 1935 ರುಗಳಿಗೆ ಮಾರುತ್ತಾನೆ. ಅವನಿಗೆ ಗೋಧಿಯನ್ನು ಮಾರುವುದರಿಂದ ದೊರೆಯುವ ಒಟ್ಟು ಹಣ ಎಷ್ಟು? ಎರಡನೇ ಪ್ರಶ್ನೆ, 527 12ರಿಂದ ಭಾಗಿಸಿದಾಗ ಬರುವ ಶೇಷ ಕಂಡುಹಿಡಿ. ಮೂರನೇ ಪ್ರಶ್ನೆ, 5476 ಮತ್ತು 11ರ ಗುಣಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ. 4. ಕೊಟ್ಟಿರುವ ಭಿನ್ನರಾಶಿಗಳನ್ನು ದಶಮಾಂಶ ಭಿನ್ನರಾಶಿಗಳಾಗಿ ಬರೆದು ಪದಗಳಲ್ಲಿ ಬರೆ. 107. 5. ಪವಿತ್ರಾಳ ತೂಕ 41.5 ಕಿಲೋಗ್ರಾಂ, ಕವಿತಾಳ ತೂಕ 62.3 ಕಿಲೋಗ್ರಾಂ ಮತ್ತು ಶಶಿಯ ತೂಕ 80 ಕಿಲೋಗ್ರಾಂ ಆದರೆ ಮೂವರ ಒಟ್ಟು ತೂಕ ಎಷ್ಟು? ಉತ್ತರಿಸು. 6. ಇವುಗಳನ್ನು ಕಳೆ. 75 ಲೀಟರ್ 750 ಮಿಲಿಲೀಟರ್ನಿಂದ 45 ಲೀಟರ್ 800 ಮಿಲಿಲೀಟರನ್ನು ಕಳೆ. 2. 55 ಲೀಟರ್ನಿಂದ 34 ಲೀಟರ್ 750 ಲೀಟರನ್ನು ಕಳೆಯಿರಿ.
7. ಶ್ಯಾಮನು 9 AM ಕಚೇರಿಗೆ ಬರುತ್ತಾನೆ. ಕಚೇರಿಯಲ್ಲಿ 8 ಗಂಟೆಗಳ ಕಾಲ ಕೆಲಸ ಮಾಡುತ್ತಾನೆ. ಹಾಗಾದರೆ ಅವನು ಸಂಜೆ ಕಚೇರಿಯನ್ನು ಬಿಟ್ಟ ವೇಳೆ ಎಷ್ಟು? 8. ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಸಮಮಿತಿ ಹೊಂದಿರುವ ಅಕ್ಷರ ಬರೆ. ಅಕ್ಷ ಎಳೆ. 9. ನಿನ್ನ ಗಣಿತ ಪಠ್ಯಪುಸ್ತಕದ ಮುಂಭಾಗದ ನೋಟ, ಪಾರ್ಶ್ವನೋಟ ಹಾಗೂ ಮೇಲ್ಭಾಗದ ನೋಟಗಳ ಚಿತ್ರ ಬರೆ. ನೀಡಿರುವ ಜಾಲಾಕೃತಿಯಿಂದ ಉಂಟಾಗುವ ಘನಾಕೃತಿಗಳ ಹೆಸರು ಬರೆ. 3ನೇ ಮೇನಲ್ಲಿ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸು. ಕೆಳಗಿನ ವಿವರಗಳಿಗೆ ರಶೀದಿಯನ್ನು ರಚಿಸು. ಜೋಸೆಫ್ ಜನತಾ ಬಜಾರ್ ಬಳ್ಳಾರಿಗೆ ಹೋದಾಗ ಕೆಳಕಂಡ ವಸ್ತುಗಳನ್ನು ಕೊಂಡುಕೊಳ್ಳುತ್ತಾನೆ. 1 ಅಕ್ಕಿ 10 ಕಿಲೋಗ್ರಾಂ, ಸಕ್ಕರೆ 4 ಕಿಲೋಗ್ರಾಂ, ಗೋಧಿ 5 kg. ಹೀಗೆ ಇದನ್ನು ರಶೀದಿಯನ್ನು ರಚನೆ ಮಾಡಬೇಕು. ಧನ್ಯವಾದಗಳು. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.